ರಾಜ್ಯ ರಾಜಧಾನಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ? ಇಷ್ಟು ದಿನ ರಾತ್ರಿ ಹೊತ್ತು ಕಾಡ್ತಾ ಇದ್ದ ಕಿರಾತಕರು ಇದೀಗ ಹಗಲೊತ್ತಲ್ಲೇ ಮಹಿಳೆಯರ ಕತ್ತಿಗೆ ಕೈ ಹಾಕ್ತಾ ಇದ್ದಾರೆ. ತಲೆಗೆ ದೊಣ್ಣೆಯಿಂದ ಬಡ್ದು ಸರ ಕಿತ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ. ಸಾಲು ಸಾಲು ಸರಗಳತನ ಮತ್ತೆ ಶುರುವಾಗಿದೆ. ಆದ್ರೆ ಕಳ್ಳರು ದುಷ್ಕೃತ್ಯಕ್ಕೆ ಬಳಸ್ತಾ ಇರೋ ವಾಹನ ಯಾವ್ದು ಗೊತ್ತಾ? ಬೌನ್ಸ್ ಸ್ಕೂಟರ್. ಇದೇ ತಿಂಗಳ 8ನೇ ತಾರೀಕು ಬೆಂಗಳೂರಿನ ಮಾರುತಹಳ್ಳಿಯ ಮ್ಯಾಕ್ಸ್ ಶೋರೂಮ್ ಬಳಿ ಸರಗಳ್ಳ ಯುವತಿಯ ಚೈನ್ ಕಿತ್ಕೊಂಡು ಎಸ್ಕೇಪ್ ಆಗಲು ಯತ್ನಿಸ್ತಾನೆ. ಸಮಯ ಪ್ರಜ್ಞೆ ತೋರಿದ ಆಟೋ ಡ್ರೈವರ್ ಕಳ್ಳನನ್ನ ಕೆಡ್ಡಾಕ್ಕೆ ಕೆಡವುತ್ತಾನೆ. ಮತ್ತೆ ಶುರುವಾಯ್ತಲ್ಲಪ್ಪ ಸರಗಳ್ಳರ ಹಾವಳಿ ಎಂಬ ಆತಂಕ ಜೋರಾಗ್ತಿದೆ. ನಿನ್ನೆ ಬೆಂಗಳೂರಲ್ಲಿ ಸರಣಿ ಸರಗಳ್ಳತನ ನಡೆದಿದೆ. ಅದು ಯಾವ ರೀತಿ ಗೊತ್ತಾ? ಕಳ್ಳರದ್ದು ಡೆಡ್ಲಿ ಅಟ್ಯಾಕ್. ಯಾಮಾರಿದ್ರೆ ಯಮಲೋಕ ಸೇರಿಸುವಷ್ಟು ಅಪಾಯಕಾರಿ ದಾಳಿ. ಅದನ್ನ ಸೀನ್ ಟು ಸೀನ್ ತೋರಿಸ್ತೀವಿ ನೋಡಿ. ಡೆಡ್ಲಿ ಅಟ್ಯಾಕ್ ನಂಬರ್ 1. ಸಮಯ ಬೆಳಿಗ್ಗೆ 11:27. ನಿನ್ನೆ ಬೆಳಿಗ್ಗೆ 11:27ರ ಸಮಯ ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಿತ್ತಗನೂರಿನ ವೃದ್ಧೆ ಲಲಿತಮ್ಮ ತಮ್ಮ ಮೊಮ್ಮಕ್ಕಳೊಂದಿಗೆ ಬರ್ತಿರ್ತಾರೆ. ಇದೇ ಸಮಯವನ್ನ ಹೊಂಚು ಹಾಕಿ ಇಬ್ರು ಕಳ್ಳರು ಕಾಯ್ತಿರ್ತಾರೆ. ಬೌನ್ಸ್ ಬೈಕ್ ಅನ್ನೇ ಕಳ್ಳತನಕ್ಕೆ ಬಳಸಿದ್ದ ಖದೀಮರು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಹಿಂಬದಿಯಿಂದ ಲಲಿತಮ್ಮ ತಲೆಗೆ ಹೊಡಿತಾರೆ. ಅಜ್ಜಿ ಕೆಳಗೆ ಬೀಳುತ್ತಿದ್ದಂತೆ ಹಿಂಬದಿಯಲ್ಲಿ ಕೂತಿದ್ದವನು ಬೈಕ್ನಿಂದ ಇಳಿದು 40 ಗ್ರಾಂ ತೂಕದ ಚಿನ್ನದ ಸರ ಕಿತ್ಕೋತಾನೆ. ಕ್ಷಣ ಮಾತ್ರದಲ್ಲಿ ಇಬ್ರು ಬಂದ ದಾರಿಯಲ್ಲೇ ಜೂಟ್ ಹೇಳಿದ್ರು. ಇರುವಾಗಲೇ ನನಗೆ ಹಿಂದಿಂದ ಏಟ್ ಬಿತ್ತು. ನಂಗೆ ಮತ್ತೇನು ಗೊತ್ತಾಗ್ಲಿ, ಒಂದು 10 ಸೆಕೆಂಡ್ ನಂಗೆ ಏನೂ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ಕರಿಮಣಿ ಎಳಿತಿದ್ರು, ನಾನು ಬೊಬ್ಬೆ ಹಾಕಿದೆ. ಕರಿಮಣಿ ಕಳ್ಳರು ಬಂದರು ಅಂತ ಬೊಬ್ಬೆ ಹಾಕಿದೆ. ಯಾರು ಇರಲಿಲ್ಲ. ನನ್ನ ಪಕ್ಕ ಮನೆ ಹೋಗುವ, ನಮ್ಮ ಮನೆ ಅಲ್ಲಿಂದ 1 ನಿಮಿಷದ ದಾರಿಯೂ ಅಲ್ಲ. ಮನೆ ಹತ್ರ ಹೋಗುವಾಗ ಎಲ್ಲರೂ ಓಡಿ ಬಂದರು. ಡೆಡ್ಲಿ ಅಟ್ಯಾಕ್ ನಂಬರ್ 2. ಸಮಯ ಮಧ್ಯಾಹ್ನ 1:19. ಇದೇ ಕಳ್ಳರ ಟೀಮ್ ಮಧ್ಯಾಹ್ನದ ವೇಳೆಗೆ ಮತ್ತೊಂದು ಕಡೆ ಮಹಿಳೆಯ ತಲೆಗೆ ಹೊಡೆದಿತ್ತು. ಅಲ್ಲೂ ಕೂಡ ಬೌನ್ಸ್ ಬೈಕ್ ಅನ್ನೇ ಬಳಸಿದ್ರು. ಲಲಿತಮ್ಮ ಬಳಿ ಸರ ಕಿತ್ಕೊಂಡ ಬಳಿಕ ಮಧ್ಯಾಹ್ನ 1:19ರ ಟೈಮ್ಗೆ ಬಿದರಹಳ್ಳಿಯ ಅನ್ನಪೂರ್ಣೇಶ್ವರಿ ಲೇಔಟ್ಗೆ ಎಂಟ್ರಿ ಕೊಡುತ್ತೆ. ವಿಜಯಲಕ್ಷ್ಮಿ ಎಂಬ ಮಹಿಳೆ ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಕಾಳ್ಬೆಕ್ಕಿನಂತೆ ಹಿಂಬಾಲಿಸಿದ ಕಿರಾತಕರು ಇಲ್ಲಿ ಮಾಡಿದ್ದು ಕೂಡ ಅದೇ ರೀತಿಯ ಕೃತ್ಯ. ಕಳ್ಳತನಕ್ಕೆ ಬಳಸಿದ್ದಾರೆ. ಸರಣಿ ಸರಗಳ್ಳತನದ ಬಗ್ಗೆ ಕೆಆರ್ಪುರಂನಿಂದ ಆವಲಹಳ್ಳಿ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾವಣೆಯಾಗಿದೆ. ಈ ಬಗ್ಗೆ ಮಾತನಾಡಿದ ಕಮಿಷನರ್, ಮೊದಲು ದೂರು ದಾಖಲಿಸಿಕೊಳ್ಳಿ, ನಂತರ ಸಂಬಂಧಪಟ್ಟ ಠಾಣೆಗೆ ವರ್ಗಾವಣೆ ಮಾಡಿ, ಇಲ್ಲದಿದ್ರೆ ಅಮಾನತು ಮಾಡಲಾಗುತ್ತೆ ಅಂತ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಕಳ್ಳರು ಬೌನ್ಸ್ ಬೈಕ್ ಬಳಸಿರೋದ್ರಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ನಾನು ಎಲ್ರಿಗೂ ಸೂಚನೆ ಕೊಟ್ಟಿದ್ದೀನಿ, ನೀವು ಪ್ರಕರಣ ಎಲ್ಲಿ ಬೇಕಾದ್ರೂ ದಾಖಲೆ ಮಾಡಬಹುದು ಅಂತ. ನಾವು ವಾಲಂಟಿಯರ್ ದಾಖಲೆ ಮಾಡಿ, ಅದಕ್ಕೋಸ್ಕರ ನಿಮಗೆ 2-3 ಹೊರಗಡೆ ಆಗಿದ್ಕೊಂಡು ನಾನೇ ದಾಖಲೆ ಮಾಡಿದ್ದೇನೆ. ದಾಖಲೆ ಮಾಡಿ ಅವ್ರಿಗೆ ಟ್ರಾನ್ಸ್ಫರ್ ಕೊಟ್ಟಿದ್ದೀನಿ. ಮತ್ತು ಬೌನ್ಸ್ ಗಾಡೀಲಿ ಕೆಲವು ಅಪರಾಧಗಳು ಮಾಡೋದ್ರಿಂದ ನಮಗೆ ಹಿಂದೆನೂ ಒಂದು ಕೊಲೆ ಪ್ರಕರಣ ಪತ್ತೆ ಆಗಿತ್ತು. ಮತ್ತು ಬಿಕಾಸ್ ಅದರೊಳಗೆ GPS ಇದೆ, ಮತ್ತು ಯಾರು ತಗೊಂಡು ಹೋಗ್ತಾರೆ ಅದ್ರ ಬಗ್ಗೆ ಫೋಟೋಗ್ರಾಫ್ ಕೂಡ ಸಿಗುತ್ತೆ. ಒಟ್ಟಾರೆ ಇಂತಹ ಕಳ್ಳತನಗಳಿಂದ ಮಹಿಳೆಯರು ಹಗಲು ವೇಳೆಯೇ ನಿರ್ಭೀತಿಯಿಂದ ಓಡಾಡೋಕ್ಕೂ ಹೆದರುವಂತಾಗಿದೆ. ಮುನಿರಾಜು ಜೊತೆ ಗಂಗಾಧರ್ ವಾಗ್ದ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಆತ ಇನ್ನು 8ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿ. ಎಳೆ ವಯಸ್ಸಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾನೆ. ತನ್ನ ಸಾವನ್ನ ತಾನೇ ತಂದುಕೊಂಡ್ಬಿಟ್ಟಿದ್ದ. ಶಾಲೆಯಲ್ಲಿ ನಡೆದಂತ ಅದೊಂದು ಗಲಾಟೆ ದೊಡ್ಡ ರಾದಾಂತವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಬೇಕೇ ಬೇಕು, ನ್ಯಾಯ ಬೇಕು, ಸಾವಿಗೆ ನ್ಯಾಯ ಸಿಗಲೇಬೇಕು. ರೊಚ್ಚಿಗೆದ್ದ ಪೋಷಕರಿಂದ ಶಾಲೆ ವಿರುದ್ಧ ಆಕ್ರೋಶ. ಮಗನನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿರೋ ತಾಯಿ.
ಈ ಸಿಟ್ಟು, ಆಕ್ರೋಶ, ನೋವಿಗೆ ಕಾರಣ ಈ ಬಾಲಕನ ಆತ್ಮಹತ್ಯೆ. ಈ ಹುಡುಗನ ಹೆಸರು ವೇಣುಗೋಪಾಲ್. ಬೆಂಗಳೂರಿನ ದೊಮ್ಮಲೂರಿನ KRLS ಪಟೇಲ್ ರಾಮರೆಡ್ಡಿ ಎಜುಕೇಶನಲ್ ಟ್ರಸ್ಟ್ ಹೈಸ್ಕೂಲ್ನಲ್ಲಿ 8ನೇ ಕ್ಲಾಸ್ ವಿದ್ಯಾರ್ಥಿ. ಮೊನ್ನೆ ಶಾಲೆಯಲ್ಲಿ ಆಟವಾಡುವಾಗ ತನ್ನ ಸಹಪಾಠಿಯೊಂದಿಗೆ ಜಗಳ ಆಡಿದ್ನಂತೆ. ಸಿಟ್ಟಲ್ಲಿ ಬ್ಲೇಡ್ನಿಂದ ಗೆಳೆಯನ ಕೈ ಕೊಯ್ದಿದ್ದಂತೆ. ಇದರಿಂದ ಹೆದರಿದ್ದ ಸಹಪಾಠಿ ವಿಷಯವನ್ನ ಪೋಷಕರಿಗೆ ತಿಳಿಸಿದ್ದ. ಶಾಲೆಗೆ ಬಂದ ಪೋಷಕರು ವೇಣುಗೋಪಾಲ್ಗೆ ಬುದ್ಧಿ ಹೇಳುವಂತೆ ಶಿಕ್ಷಕರಿಗೆ ದೂರಿದ್ರು. ಟೀಚರ್ಸ್ ನಿನ್ನೆ ವೇಣುಗೋಪಾಲ್ರನ್ನ ಕರೆದು ಪೋಷಕರನ್ನ ಕರೆತರುವಂತೆ ಹೇಳಿದ್ದಾರೆ. ಅಲ್ಲದೆ ಹುಡುಗನನ್ನ ಥಳಿಸಿದ್ದಾರೆ ಎನ್ನಲಾಗಿದೆ. ಬೇರೆ ಹುಡುಗನಿಗೆ ಒಂಚೂರು ಕೈಗೆ ಏಟು ಬಿದ್ದಿದೆ. ಆ ಕೈಗೆ ಏಟು ಬಿದ್ದಾಗ ಹಾಸ್ಪಿಟ್ಲಿಗೆ ಹೋಗಿ ಆ ಹುಡುಗ ಕೈಗೆ ಒಂದು ಬ್ಯಾಂಡೇಜ್ ಹಾಕೊಂಬಂದಿದ್ದ. ಈ ಥರ ಏಟು ಬಿದ್ದೋಯ್ತು ಅಂತ ಹೇಳಿದಾಗ ಅವನ್ನ ಕರೆದು ಹೊಡೆದಿದ್ದಾರೆ 3 ಟೀಚರ್ಸು. ಆ ಹುಡುಗನಿಗೆ ನಿಮ್ಮ ಮನೇಲಿ ಹೋಗಿ ಹೇಳ್ಬೇಡ, ಹೊಡೆದಿದೆ ಅಂತ ಹೇಳ್ಬೇಡ ಅಂತ ಹೇಳಿದ್ದಾರೆ ಟೀಚರ್ಸು. ಅಲ್ಲಿಂದ ಸ್ಕೂಲ್ ಬಿಟ್ಟು ಇಲ್ಲಿ ಬಂದಾನೆ ಮನೆಗೆ ಅವ್ರ ತಾಯಿ ಹತ್ರ ಬಂದು ಊಟ ಕೇಳಿ ಊಟ ತಿಂದ್ಬಿಟ್ಟು ಆಟ ಆಡೋಕೆ ಅಂತ ಹೋಗಿದ್ದಾನೆ. ಅಲ್ಲಿ ಹೋದ್ಮೇಲೆ ಅವನು ಹಿಂದುಗಡೆ ಅಲ್ಲಿ ಪಾಲ್ ಬಿದ್ದಿರೋ ಬಾವಿ ಇದೆ, ಅಲ್ಲಿ ಹೋಗ್ಬಿಟ್ಟು ಅವನು ಹಗ್ಗನೋ ಸೀರೆನೋ ಏನೋ ಹತ್ಕೊಂಡು ಹೋಗಿ ನೇಣು ಹಾಕೊಂಡಿದ್ದಾನೆ. ಶಿಕ್ಷಕರು ಥಳಿಸಿದ್ರಿಂದ ಭಯಗೊಂಡ ವೇಣುಗೋಪಾಲ್ ನಿನ್ನೆ ಸಂಜೆ ಮನೆಗೆ ಬಂದು ಆಟವಾಡಲು ಅಂತ ಹೊರಗೆ ಹೋಗಿದ್ದ. ಆದರೆ ಪತ್ತೆಯಾಗಿದ್ದು ಈ ಪಾಳು ಬಾವಿಯಲ್ಲಿ ಹೆಣವಾಗಿ. ಮನೆಯಿಂದ ಹೊರಗೆ ಬಂದಿದ್ದ ವೇಣುಗೋಪಾಲ್ ಈ ಪಾಳು ಬಾವಿಯಲ್ಲಿ ನೇಣು ಹಾಕಿಕೊಂಡಿದ್ದ. ಮಗನ ಸಾವು ಹೆತ್ತವರನ್ನ ಕಣ್ಣೀರಿಗೆ ತಳ್ಳಿತ್ತು. ಶಾಲೆ ವಿರುದ್ಧ ಕಿಚ್ಚು, ಆಕ್ರೋಶ ಹೆಚ್ಚಿಸಿತ್ತು. ಮೃತ ಬಾಲಕನ ಶವ ತಂದು ಶಾಲೆ ಮುಂದಿಟ್ಟು ಪ್ರತಿಭಟಿಸಿದರು. ಸ್ಥಳಕ್ಕೆ ಬಂದ ಹಲಸೂರು ಠಾಣೆ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು. ಬಾಲಕನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದರು. ಹಲಸೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಿದ್ದರಾಮಯ್ಯ ಅಂದ್ರೆ ಕಾಂಗ್ರೆಸ್ನ ಕಟ್ಟಾಳು. ಎದುರಾಳಿಗಳನ್ನ ಲಾ ಪಾಯಿಂಟ್ಗಳಿಂದಲೇ ಎದುರಿಸ್ತಾರೆ. ಸದನದಲ್ಲಿ ಸಿಡಿದಿದ್ರೆ ವಿರೋಧಿಗಳನ್ನ ಕಕ್ಕಾಬಿಕ್ಕಿಯಾಗುವಂತೆ ಮಾಡ್ಬಿಡ್ತಾರೆ. ಸದನದ ಒಳಗೆ, ಸದನದ ಹೊರಗೆ ಎಲ್ಲೇ ಇದ್ರೂ ಸಿದ್ದರಾಮಯ್ಯನವರ ಮಾತು, ಮ್ಯಾನರಿಸಂ ಎಲ್ಲರನ್ನ ಸೆಳೆದು ಬಿಡುತ್ತೆ. ಇದೀಗ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿರುವಾಗಲೂ ಸಿದ್ದರಾಮಯ್ಯ ಅವರದ್ದು ಅದೇ ಖದರ್, ಅದೇ ಸ್ಟೈಲ್. ನಿಮ್ ಕಾಲದಲ್ಲಿ ಖಜಾನೆ ಖಾಲಿ ಆದ್ರೆ ರಾಜೀನಾಮೆ ಕೊಟ್ಟು ಹಿಡಿದುಬಿಡಪ್ಪ, ನಾವು ಕೊಡ್ತೀವಿ. ಸಿದ್ದರಾಮಯ್ಯ ರಾಜ್ಯ ರಾಜಕಾರಣ ಕಂಡ ಮಾಸ್ ಲೀಡರ್, ಹಲವು ಭಾಗ್ಯಗಳ ಭಾಗ್ಯ ವಿಧಾತ, ಸಾಮಾಜಿಕ ಚಿಂತಕ, ಅಹಿಂದ ನಾಯಕ. ಸದನದ ಒಳಗೂ ಹೊರಗೂ ಅದೇ ಗತ್ತು, ಅದೇ ಗೈರತ್ತು. ಮಾಜಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಗುಡುಗಿದ್ರೆ ಎದುರಾಳಿಗಳು ಕೂಡ ಒಮ್ಮೆ ಸೈಲೆಂಟ್ ಆಗಿ ಬಿಡ್ತಾರೆ. ಎಲ್ಲಿ ಯಾವ ಪಾಯಿಂಟ್ ಹಿಡಿದು ನಮ್ಮನ್ನ ಅಲುಗಾಡಿಸಿ ಬಿಡ್ತಾರೋ ಅನ್ನೋ ಅಳುಕು ಒಳಗೊಳಗೆ ಇರುತ್ತೆ. ಇಂತಹ ಸಿದ್ದರಾಮಯ್ಯ ಬೈ ಎಲೆಕ್ಷನ್ನ ರಣರಂಗದಲ್ಲಿ ಸಿಎಂ ಸೇರಿದಂತೆ ಎದುರಾಳಿಗಳನ್ನ ತನ್ನ ಮಾತಲ್ಲೇ ಕೆಡವಿ ಹಾಕಿದ್ರು. ಬಡವರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಯಡಿಯೂರಪ್ಪ ಮಾಡ್ತಾ ಇದ್ದಾರೆ. ಆದ್ರೆ ಇದು ರಾಜಕಾರಣಿ ಸಿದ್ದರಾಮಯ್ಯ. ಇದನ್ನ ಬದಿಗಿಟ್ಟು ನೋಡಿದ್ರೆ ಸಿದ್ದು ಸ್ನೇಹಜೀವಿ. ರಾಜಕೀಯ ಎದುರಾಳಿಗಳು ಕೂಡ ಸಿದ್ದರಾಮಯ್ಯರನ್ನ ವೈಯಕ್ತಿಕವಾಗಿ ಇಷ್ಟಪಡ್ತಾರೆ. ಅವರ ಪಾಂಡಿತ್ಯ, ರಾಜಕೀಯ ಶಕ್ತಿಯನ್ನ ಮೆಚ್ಚಿಕೊಳ್ತಾರೆ. ಅಂಥದ್ದೇ ದೃಶ್ಯ ಇವತ್ತು ಕಣ್ಣಿಗೆ ಬಿತ್ತು. ಹೃದಯ ಸಂಬಂಧಿ ಕಾಯಿಲೆಯಿಂದ ಮಲ್ಲೇಶ್ವರಂನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಸಿದ್ದರಾಮಯ್ಯರನ್ನ ಸಿಎಂ ಸೇರಿದಂತೆ ಈಶ್ವರಪ್ಪ, ಗೃಹ ಸಚಿವ ಬೊಮ್ಮಾಯಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ರು. ಇನ್ನು ಈಶ್ವರಪ್ಪ ಮತ್ತು ಸಿದ್ದರಾಮಯ್ಯ ನಡುವಿನ ವಾಗ್ಯುದ್ಧ ಇಡೀ ಕರ್ನಾಟಕವೇ ನೋಡಿದೆ. ಆದ್ರೆ ಇದು ಬದಲಾದ ದೃಶ್ಯ. ಆರೋಗ್ಯ ವಿಚಾರಿಸಲು ಬಂದ ಈಶ್ವರಪ್ಪ ಹಾಸ್ಯದಲ್ಲೇ ಸಿದ್ದರಾಮಯ್ಯರನ್ನ ಕಿಚಾಯಿಸಿದ್ರು.
ನನಗೆ ಗೊತ್ತಿಲ್ಲ ಹ್ಯೂಮನ್ ಅನಾಟಮಿ ಹೆಂಗ್ ಓದ್ಕೊಂಡಿದ್ದೆ ಧೂಳು ಇದೆಲ್ಲ ಇರುತ್ತೆ ಅನ್ನೋ ಕಾರಣಕ್ಕೆ ಬೇಡ ಇನ್ನು 2 ದಿನ ಇರಬೇಕು ಅಂತ ಡಾಕ್ಟರ್ ಹೇಳಿದ ಮಾತು ಯಾರ ಮಾತು ಸ್ವಾಭಾವಿಕ ಕೇಳಲ್ಲ. ಡಾಕ್ಟರ್ ಹೇಳಿದ ಮಾತು ಸಿದ್ದರಾಮಯ್ಯ ಕೇಳ್ತಿದ್ದಾರೆ. ನಮ್ಮ ಜಗಳ ವಿಧಾನ ಪರಿಷತ್ನ ನೋಡಿದ್ರೆ ಇನ್ನು ಸಾಯೋ ತನಕ ಇವರಿಬ್ಬರು ಮಾತೇ ಆಡಲ್ಲ ಅನ್ಬೇಕು, ಹಂಗೆ ಅನ್ಕೋತಾರೆ. ಹಂಗೆ ಅನ್ಕೊಳೋರು ದಡ್ರು, ನಾವಿಬ್ಬರು ಬುದ್ಧಿವಂತರು. ಬೇಗ ಆರೋಗ್ಯ ಸುಧಾರಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವ್ರ ಜೊತೆ ಮಾತನಾಡಬೇಕು, ಅದು ನನ್ನ ಕರ್ತವ್ಯ. ಆ ದೃಷ್ಟಿಯಿಂದ ಬಂದಿದ್ದೆ. ಇದಕ್ಕೂ ಮುನ್ನ ಸಿದ್ದರಾಮಯ್ಯ ಮಾಧ್ಯಮದವರ ಜೊತೆ ಮಾತನಾಡಿದ್ರು. ಟೆಂಟ್ ಅಳವಡಿಸಿದ್ದಾರೆ, ನಾನು ಚೆನ್ನಾಗಿದ್ದೀನಿ, 2 ದಿನ ಇಲ್ಲೇ ಇರಬೇಕು ಅಂದ್ರು. ಇಷ್ಟು ದಿನ ಲಾ ಪಾಯಿಂಟ್ ಹಾಕ್ತಿದ್ದವರು ಇವತ್ತು ಡಾಕ್ಟರ್ ಆಗಿ ಮಾಧ್ಯಮ ಪ್ರತಿನಿಧಿಗಳಿಗೆ ಎಲ್ಲವನ್ನ ವೈದ್ಯರಂತೆ ಎಕ್ಸ್ಪ್ಲೈನ್ ಮಾಡಿದ್ರು. ಒಂದು ರಕ್ತನಾಳದಲ್ಲಿ ಬ್ಲ್ಯಾಕ್ ಆಗಿತ್ತು, ಸ್ಟೆಂಟ್ ಹಾಕಿದ ನಾಳಗಳಲ್ಲಿ. ಅದಕ್ಕೆ ಇನ್ನೊಂದು ಸ್ಟೆಂಟ್ ಹಾಕ್ಬೋಣ ಅಂತ ಹೇಳಿ ಸ್ಟೆಂಟ್ ಹಾಕಿದ್ದಾರೆ ಅಷ್ಟೇ. ಇಟ್ಸ್ ಎ ಸಿಂಪಲ್ ಪ್ರೊಸೀಜರ್. ಗೊತ್ತಾಯ್ತಾ? ಪ್ರಚಾರದಲ್ಲಿನ ಮ್ಯಾನರಿಸಂ ಆಸ್ಪತ್ರೆ ಅಂಗಳದಲ್ಲೂ ಜೋರಾಗಿತ್ತು. ಟಗರು ಖದರ್ ಹೇಗಿತ್ತು ನೋಡಿ. Another 2 days I will be in the hospital. So ಅದರಿಂದ there is no problem. I am totally all right. ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ಓಕೆ. ಇನ್ನು ಸಿದ್ದರಾಮಯ್ಯರನ್ನ ನೋಡಲು ಕಾಂಗ್ರೆಸ್ ದಂಡೆ ಬಂದಿತ್ತು. ಮಾಜಿ ಡಿಸಿಎಂ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಉಗ್ರಪ್ಪ, ಉಮಾಶ್ರೀ, ಜಯಮಾಲಾ ಸೇರಿದಂತೆ ಕೈ ನಾಯಕರು ಸಿದ್ದರಾಮಯ್ಯರವರ ಆರೋಗ್ಯ ವಿಚಾರಿಸಿದ್ರು. ಸೋನಿಯಾ ಗಾಂಧಿ ಸೇರಿದಂತೆ ಎಐಸಿಸಿ ಖಜಾಂಚಿ ಅಹಮದ್ ಪಟೇಲ್ ಕೂಡ ಸಿದ್ದು ಆರೋಗ್ಯ ವಿಚಾರಿಸಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ರೇಪ್ ಮಾಡಿ ಕೊಂದ ದಿನವೇ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ಇದು ನಿರ್ಭಯ ಪರ ಹೋರಾಟ ಮಾಡ್ತಾ ಇರೋರು ಕಳೆದ 7 ವರ್ಷಗಳಿಂದ ಮಾಡಿಕೊಳ್ತಿರುವಂತ ಮನವಿ. ಕೊನೆಗೂ ಜನರ ಬೇಡಿಕೆಗೆ ಸರ್ಕಾರ ಮಣಿದಂತೆ ಕಾಣ್ತಾ ಇದೆ. ನಿರ್ಭಯಾಳನ್ನ ರೇಪ್ ಮಾಡಿ ಕೊಂದು ಹಾಕಿದವರನ್ನ ನೇಣುಗಂಬಕ್ಕೆ ಏರಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಎರಡು 2012 ಡಿಸೆಂಬರ್ 16 ಕೀಚಕರ ಗುಂಪಿನಿಂದ ಭೀಭತ್ಸ ಕೃತ್ಯ. ಅದೇ ಡಿಸೆಂಬರ್ 16 7 ವರ್ಷಗಳ ಬಳಿಕ ನೇಣುಕಂಬದಲ್ಲಿ ನೇತಾಡ್ತಾರ ಅದೇ ಕೀಚಕರು. ಏಳು ವರ್ಷಗಳ ಹಿಂದಿನ ಆ ಕರಾಳ ರಾತ್ರಿ ನಿರ್ಭಯ ಮೇಲಿನ ಅತ್ಯಾಚಾರ ಕಂಡು ಜಗತ್ತಿನ ಮುಂದೆ ಭಾರತ ತಲೆ ತಗ್ಗಿಸಿತ್ತು. ಗ್ಯಾಂಗ್ ರೇಪ್ ಮಾಡಿದ್ದ ದುಷ್ಟರು 23 ವರ್ಷದ ಫಿಸಿಯೋಥೆರಪಿ ವಿದ್ಯಾರ್ಥಿನಿಯನ್ನ ಭಯಾನಕವಾಗಿ ಹಿಂಸಿಸಿದ್ರು. ಬಸ್ ಒಳಗೆ ಕ್ರೂರಿಗಳ ಕೈಯಲ್ಲಿ ನರಳಾಡಿದ್ದ ನಿರ್ಭಯಾಳ ನೋವಿಗೆ ಇಡೀ ದೇಶ ಆಕ್ರೋಶಗೊಂಡಿತ್ತು. ವಿದೇಶಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಟ್ಟರೂ ನಿರ್ಭಯ ಬದುಕುಳಿಯಲಿಲ್ಲ. ನಿರ್ಭಯ ಪ್ರಕರಣ ಇಡೀ ದೇಶದಲ್ಲಿ ತಲ್ಲಣ ಸೃಷ್ಟಿಸಿತ್ತು. ಅತ್ಯಾಚಾರಿಗಳಿಗೆ ಮರಣದಂಡನೆ ವಿಧಿಸುವಂತೆ ಕಾನೂನು ಬಂತು. ನಿರ್ಭಯಳನ್ನು ತಿಂದು ಮುಗಿಸಿದ್ದ 6 ಅಪರಾಧಿಗಳಲ್ಲಿ ಒಬ್ಬ ಅಪ್ರಾಪ್ತ ಅನ್ನೋ ಕಾರಣಕ್ಕೆ ಬಚಾವಾಗಿದ್ದ. ಇನ್ನೊಬ್ಬ ರಾಮ್ ಸಿಂಗ್ ಅನ್ನೋನು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಉಳಿದ 4 ಅಪರಾಧಿಗಳಾದ ಮುಖೇಶ್ ಸಿಂಗ್, ವಿನಯ್ ಶರ್ಮಾ, ಅಕ್ಷಯ್ ಠಾಕೂರ್, ಪವನ್ ಗುಪ್ತಾ ಈಗ ನೇಣುಕಂಬದ ಸಮೀಪಕ್ಕೆ ಬಂದಿದ್ದಾರೆ. ಈ 4 ಅಪರಾಧಿಗಳಿಗೆ ಇದೇ ಡಿಸೆಂಬರ್ 16ರಂದು ಗಲ್ಲಿಗೇರಿಸುವ ಎಲ್ಲಾ ಸಾಧ್ಯತೆ ಇದೆ. ನಿರ್ಭಯ ಮೇಲೆ ಅತ್ಯಾಚಾರ ನಡೆದ ಡಿಸೆಂಬರ್ 16ನೇ ತಾರೀಕಿನಂದೇ ಅತ್ಯಾಚಾರಿ ಹಂತಕರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಮೂಲಕ ಅತ್ಯಾಚಾರಿಗಳಿಗೆ ಸಂದೇಶ ರವಾನಿಸಲು ಪ್ಲಾನ್ ಮಾಡಲಾಗಿದೆ. ನಾಳೆ ದೆಹಲಿಯ ಪಟಿಯಾಲ ಕೋರ್ಟ್ಗೆ 4 ಅಪರಾಧಿಗಳನ್ನು ಹಾಜರುಪಡಿಸಲಿದ್ದು, ನಾಳೆಯೇ ಗಲ್ಲು ಶಿಕ್ಷೆ ವಿಧಿಸೋ ಡೆತ್ ವಾರೆಂಟ್ ಜಾರಿ ಮಾಡೋ ಸಾಧ್ಯತೆ ಇದೆ. ಅಪರಾಧಿಗಳು ಬಂಧಿಯಾಗಿರೋ ತಿಹಾರ್ ಜೈಲಿನಲ್ಲೇ ಗಲ್ಲು ಶಿಕ್ಷೆ ಜಾರಿ ಮಾಡಲು ಸಿದ್ಧತೆ ನಡೆದಿದ್ದು, ನೇಣುಗಂಬಕ್ಕೆ ಏರಿಸಲು ಉತ್ತರ ಪ್ರದೇಶ ಮೂಲದ ವ್ಯಕ್ತಿಯ ನೇಮಕ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಈ ಮಾಹಿತಿ ಹೊರಬರ್ತಿದ್ದಂತೆ ನಿರ್ಭಯ ತಾಯಿ ಪ್ರತಿಕ್ರಿಯಿಸಿದ್ದು, ಗಲ್ಲು ಶಿಕ್ಷೆ ಜಾರಿಯಾದರೆ ನಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ನ್ಯಾಯ ಸಿಕ್ಕಂತೆ ಆಗುತ್ತೆ ಅಂದಿದ್ದಾರೆ. जिस दिन उसके साथ क्राइम हुआ, जिस दिन उसने इस दुनिया को छोड़ा, उसी दिन उनको सजा मिली, तो ये समाज में एक बहुत बड़ा संदेश जाएगा. खास करके जो हमारी ऐसी बच्चियां हैं, जो परिवार है ऐसा जूझ रहा है, उनको बहुत उम्मीद है कि निर्भया को अगर इंसाफ मिलेगा तो हमें भी मिलेगा. तो ये इंसाफ पूरा देश का होगा, हमारा ही नहीं होगा, पूरा देश का. ಕೊನೆಗೂ ನಿರ್ಭಯ ಸಾವಿಗೆ ನ್ಯಾಯ ಸಿಗೋ ಸಮಯ ಬಂದಿದೆ. ಇದು ಅತ್ಯಾಚಾರಿಗಳಿಗೆ ಒಂದು ಪಾಠವಾಗಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪಬ್ಜಿ ಅನ್ನೋ ಹುಚ್ಚು ಏನೆಲ್ಲ ಮಾಡಿಸುತ್ತೆ ಗೊತ್ತಾ? ಆ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಂದು ಬ್ಲೂ ವೇಲ್, ಇಂದು ಪಬ್ಜಿ ಗೇಮ್ ಅಡಿಕ್ಟ್ ಆಗಿರೋ ಯುವ ಸಮೂಹದಲ್ಲಿ ಒಂದಷ್ಟು ಮಂದಿ ಮಾನಸಿಕ ರೋಗಿಗಳು ಬಲಿಯಾಗಿದ್ದನ್ನ ನಾವು ನೋಡಿದ್ದೀವಿ. ಇದೀಗ ಪಬ್ಜಿ ಚಟಕ್ಕೆ ಬಿದ್ದಿದ್ದ ಯುವಕನೊಬ್ಬ ನೀರು ಯಾವುದು, ಕೆಮಿಕಲ್ ಯಾವುದು ಅನ್ನೋದು ಗೊತ್ತಾಗದೆ ಪ್ರಾಣ ಬಿಟ್ಟಿದ್ದಾನೆ. ಯುದ್ಧ ಭೂಮಿಯ ಆಟ, ತಮಗೆ ಬೇಕಾದ ಪ್ರದೇಶ,
ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡ್ಕೊಂಡು ಬೇಕಾದ ವಸ್ತುಗಳೊಂದಿಗೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿದ್ದ ನೂರಾರು ಶತ್ರುಗಳ ಜೊತೆ ಕಾದಾಡಬೇಕು. ಹೋರಾಡಿ ಉಳಿದ್ರೆ ಗೆದ್ದಂತೆ, ಮೃತಪಟ್ಟರೆ ಸೋಲು. ಇದು ಯುವ ಸಮೂಹ ಚಟಕ್ಕೆ ಬಿದ್ದಿರೋ ಪಬ್ಜಿ ಆಟ. ಈ ಪಬ್ಜಿ ಆಟಕ್ಕೆ ಅಡಿಕ್ಟ್ ಆಗಿ ಮಾನಸಿಕ ರೋಗಿಗಳಾದ ಹಲವು ಜನರಿದ್ದಾರೆ. ಪಬ್ಜಿ ಚಟಕ್ಕೆ ಬಿದ್ದಿದ್ದ ಹುಡುಗನೊಬ್ಬ ಸೇನಾ ಸಮವಸ್ತ್ರದಲ್ಲಿ ಪ್ಲಾಸ್ಟಿಕ್ ಗನ್ ಹಿಡ್ಕೊಂಡು ನಗರದ ಬೀದಿ ಬೀದಿ ಅಲೆದಾಡಿದ್ದ. ಮತ್ತೊಬ್ಬ ಪಬ್ಜಿ ಪಾಗಲ್ ಆಪರೇಷನ್ ಥಿಯೇಟರ್ ನಲ್ಲೇ ಹುಚ್ಚಾಟ ಮಾಡಿದ್ದ. ಮತ್ತೊಬ್ಬ ರಸ್ತೆಯಲ್ಲೇ ರಂಪಾಟ ಮಾಡಿದ್ದ. ಪುಟ್ಟ ಬಾಲಕನೊಬ್ಬ ನಿದ್ದೆಯಲ್ಲೂ ಪಬ್ಜಿ ಕನವರಿಸಿದ್ದ. ಹೀಗೆ ಪಬ್ಜಿ ಚಟಕ್ಕೆ ಬಿದ್ದು ಮಾನಸಿಕ ಖಿನ್ನತೆಗೆ ಒಳಗಾದವರು ಅದೆಷ್ಟೋ ಮಂದಿ ಇದ್ದಾರೆ. ಇದಕ್ಕಿಂತಲೂ ಘೋರ ಘಟನೆ ನಡೆದಿರೋದು ಉತ್ತರ ಪ್ರದೇಶದಲ್ಲಿ. ಪಬ್ಜಿ ಆಟದಲ್ಲಿ ಮೈಮರೆತಿದ್ದ ಯುವಕನೊಬ್ಬ ನೀರು ಅಂದ್ಕೊಂಡು ಕೆಮಿಕಲ್ ಕುಡಿದು ಜೀವವನ್ನೇ ಬಿಟ್ಟಿದ್ದಾನೆ. ಉತ್ತರ ಪ್ರದೇಶದ 20 ವರ್ಷದ ಯುವಕ ಸೌರಭ್ ಯಾದವ್ ತನ್ನ ಗೆಳೆಯ ಸಂತೋಷ್ ಶರ್ಮಾ ಎಂಬಾತನ ಜೊತೆ ರೈಲಿನಲ್ಲಿ ಆಗ್ರಾಕ್ಕೆ ಹೊರಟಿದ್ದ. ಸಂತೋಷ್ ಚಿನ್ನಕ್ಕೆ ಪಾಲಿಶ್ ಮಾಡೋ ಉದ್ಯೋಗ ಮಾಡ್ತಿದ್ದಾನೆ. ಕೆಲಸಕ್ಕೆ ಸಂಬಂಧಿಸಿ ಸಂತೋಷ್ ಜೊತೆ ರೈಲಿನಲ್ಲಿ ಹೋಗ್ತಿರ್ಬೇಕಾದ್ರೆ ಸೌರಭ್ ಯಾದವ್ ತನ್ನ ಮೊಬೈಲ್ನಲ್ಲಿ ಪಬ್ಜಿ ಗೇಮ್ ಆಟ ಆಡ್ತಿದ್ದ. ಪಬ್ಜಿ ಆಟದಲ್ಲಿ ಮುಳುಗಿ ಹೋಗಿದ್ದ ಸೌರಭ್ ನೀರು ಕುಡಿಯೋಕೆ ಸಂತೋಷ್ ಶರ್ಮಾನ ಬ್ಯಾಗ್ನಲ್ಲಿದ್ದ ವಾಟರ್ ಬಾಟಲ್ಗೆ ಕೈ ಹಾಕಿದ್ದ. ಆದ್ರೆ ವಾಟರ್ ಬಾಟಲ್ ಬದಲಿಗೆ ಚಿನ್ನಕ್ಕೆ ಪಾಲಿಶ್ ಮಾಡೋ ಕೆಮಿಕಲ್ ಬಾಟಲ್ ಅನ್ನ ಎತ್ಕೊಂಡು ಘಟಘಟನೆ ಕುಡಿದಿದ್ದಾನೆ. ರೈಲಿನಲ್ಲೇ ಕುಸಿದು ಬಿದ್ದಿದ್ದ ಸೌರಭ್ ಆಗ್ರಾ ರೈಲ್ವೆ ನಿಲ್ದಾಣ ತಲುಪುವಷ್ಟರಲ್ಲಿ ಪ್ರಾಣ ಬಿಟ್ಟಿದ್ದಾನೆ. ಈ ಹಿಂದೆ ಬ್ಲೂ ವೇಲ್ ಅನ್ನೋ ಆಟ ಒಂದಷ್ಟು ಜನರನ್ನು ಬಲಿ ಪಡೆದಿತ್ತು. ಇದೀಗ ಪಬ್ಜಿ ಆಟ ಸಾವನ್ನ ತಂದೊಡ್ಡಿದೆ. ಯುವ ಸಮೂಹ ಪಬ್ಜಿ ಬಿಟ್ಟರೆ ಬೇರೆ ಪ್ರಪಂಚವೇ ಇಲ್ಲ ಎನ್ನುವ ರೀತಿ ವರ್ತಿಸುತ್ತಿರೋದು ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿದೆ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅದು ಖಾಸಗಿ ಸ್ವಾಮ್ಯದಲ್ಲಿದ್ದ ಕಟ್ಟಡ. ಒಂದಿಷ್ಟು ಕಂಡೀಷನ್ ಹಾಕಿ ಆ ಕಟ್ಟಡವನ್ನ ಖಾಸಗಿ ಅವರಿಗೆ ನೀಡಲಾಗಿತ್ತು. ಆದ್ರೆ ನಿಯಮಗಳನ್ನ ಗಾಳಿಗೆ ತೂರಿ ಅಲ್ಲಿ ಕಾಮಗಾರಿ ನಡೆಯಲಾಗ್ತಾ ಇತ್ತು. ಅವರ ಕಳ್ಳಾಟಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಬೌರಿಂಗ್ ಕ್ಲಬ್. ಇದರ ಕಾಂಪೌಂಡ್ ಧರೆಗುರುಳಿದೆ. ಕ್ಲಬ್ನ ಅಕ್ರಮ ಖಂಡಿಸಿ ಸಚಿವ ಆರ್ ಅಶೋಕ್ ನೇತೃತ್ವದ ಅರ್ಜಿ ಸಮಿತಿ ಜೆಸಿಬಿಯಿಂದ ಕಾಂಪೌಂಡ್ನ ಕೆಡವಿ ಹಾಕಿಸಿದೆ. ಸುಮಾರು 3 ದಶಕದ ಹಿಂದೆ 9.8 ಎಕರೆ ವಿಸ್ತೀರ್ಣದ ಬೌರಿಂಗ್ ಕ್ಲಬ್ನ ಸಾರ್ವಜನಿಕ ಮನರಂಜನೆ ಉದ್ದೇಶಕ್ಕೆ ಗುತ್ತಿಗೆ ನೀಡಲಾಗಿತ್ತು. ಅದರಲ್ಲಿ ಪಾರಂಪರಿಕ ಕಟ್ಟಡದ ಪ್ರದೇಶ ಸೇರಿದಂತೆ ಝೆಡ್ ವಲಯದಲ್ಲಿ ಯಾವುದೇ ಕಾಮಗಾರಿ ನಡೆಸಬಾರದೆಂದು ಹೇಳಲಾಗಿತ್ತು. ಆದರೆ ಲಾಭದ ಉದ್ದೇಶಕ್ಕೆ ಗುತ್ತಿಗೆ ನಿಯಮ ಉಲ್ಲಂಘಿಸಿ 10 ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿತ್ತು. ಈ ಬಗ್ಗೆ ಅರ್ಜಿ ಸಮಿತಿಗೆ ದೂರು ನೀಡಲಾಗಿತ್ತು. ಈ ಎಂಟೈರ್ ಬೌರಿಂಗ್ ಇನ್ಸ್ಟಿಟ್ಯೂಟ್ ಝೋನ್ ನ XYZ ಅಂತ ಮಾರ್ಕ್ ಮಾಡಿದ್ದಾರೆ. ಮೇನ್ ಪ್ರೊಟೆಕ್ಟೆಡ್ ಕಟ್ಟಡ Z ಝೋನ್ ಅಲ್ಲಿ ಇದು ಹಲವಾರು ಬಿಲ್ಡಿಂಗ್ಗಳು ಹೊಸದಾಗಿ ಇದು ಮಾಡಿದ್ದಾರೆ. ಆದ್ರೆ ಅದು ವೈಲೇಷನ್, ಕಂಪ್ಲೀಟ್ ವೈಲೇಷನ್ ಆಗಿದೆ. ಬಟ್ ಗವರ್ಮೆಂಟ್ BBMP ಇಶ್ಯೂ ಮಾಡಿದೆ ನೋಟಿಸ್ ಕೊಟ್ಟಿರೋದು ಸ್ವಾಗತಾರ್ಹ. ಬಟ್ ಎಷ್ಟು ಮಟ್ಟಿಗೆ ಅವರು ಇದನ್ನ ಸುಪರ್ದಿಗೆ ತಗೋತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗಿದೆ. ಬೌರಿಂಗ್ ಕ್ಲಬ್ನ ಈ ಅಕ್ರಮದ ಬಗ್ಗೆ ನ್ಯೂಸ್ 18 ಕನ್ನಡ ಬೆಳಗ್ಗೆಯೇ ವಿಸ್ತೃತ ಸುದ್ದಿ ಬಿತ್ತರಿಸಿತ್ತು. ಒಂದೆಡೆ ದೂರು, ಇನ್ನೊಂದೆಡೆ ನ್ಯೂಸ್ 18 ವರದಿ ಬೆನ್ನಲ್ಲೇ ಅರ್ಜಿ ಸಮಿತಿ ಕ್ಲಬ್ನ ವಾಪಸ್ ಪಡೆಯಲು ನಿರ್ಧರಿಸಿದೆ. ಅರ್ಜಿ ಸಮಿತಿ ನಿಯಮ ಉಲ್ಲಂಘಿಸುತ್ತಿರುವ ಆಡಳಿತ ಮಂಡಳಿಗೆ ಬಿಸಿ ಮುಟ್ಟಿಸಿದ್ದು ಕಾಂಪೌಂಡ್ ಕೆಡವಿ ಹಾಕಲಾಗಿದೆ. ನಮ್ಮ ಅಧಿಕಾರಿಗಳು ನಿರ್ಲಕ್ಷ್ಯ ಅನ್ಸುತ್ತೆ. ವಿಶೇಷವಾಗಿ ಜಂಟಿ ಆಯುಕ್ತರು ಮತ್ತೆ ಮಹಾಪೌರರು ನಾನು ಹೇಳಿದೆ ಏನಂದ್ರೆ ಇಮಿಡಿಯೇಟ್ ಆಗಿ ಅದು ಅಕ್ರಮ ಕೆಲಸ ನಡೀತಾ ಇರೋದು ನಿಲ್ಲಿಸಬೇಕಾಗಂತ ನಾನು ಹೇಳ್ತೇನೆ. ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ AWಗಳು ಜಾಯಿಂಟ್ ಕಮಿಷನರ್ ಅವರು ಯಾವ ತರ ಅವ್ರು ಶಾಮೀಲಾಗಿದ್ದಾರೆ ಅಂತ ನನಗೆ ಎಲ್ಲ ಒಂದ್ ಕಡೆ ಡೌಟ್ ಬರ್ತದೆ. ಆದ್ರೆ ನಾವು ಕರಾರನ್ನ ಉಲ್ಲಂಘಿಸಿಲ್ಲ. ಶಿಥಿಲಗೊಂಡು ಬಿದ್ದಿದ್ದ ಕಾಂಪೌಂಡ್ನ ಪುನರ್ ನಿರ್ಮಾಣ ಮಾಡಿದ್ವಿ ಅಂತ ತಿಪ್ಪೆ ಸಾರಿಸಿದ್ದಾರೆ ಬೌರಿಂಗ್ ಕ್ಲಬ್ ಕಾರ್ಯದರ್ಶಿ ಶ್ರೀಕಾಂತ್. ಕ್ಯಾಮರಾ ಪರ್ಸನ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದೇ ಹೊತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ಇದೀಗ DK ಪಟ್ಟಾಭಿಷೇಕ ನೋಡೋಣ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.